ನಮ್ಮ ಕ್ಷೇತ್ರದ ಬಗ್ಗೆ ಒಂದು ಮನವಿ ಇತ್ತು, ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿದ್ದೆ. ನಿಮ್ಮ ನೇತೃತ್ವದಲ್ಲಿ ಬೆಂಗಳೂರು ಅಭಿವೃದ್ಧಿಯಾಗಲಿ ಅಂತ ಅವರ ಜೊತೆಯಲ್ಲಿ ಮಾತನಾಡಿದ್ದೀನಿ. ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ವಿಚಾರಕ್ಕೆ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಸಾಕಷ್ಟು ಈ ವಿಚಾರ ಚರ್ಚೆಗೆ ಕಾರಣವಾಗಿತ್ತು. ಎಸ್ಟಿ ಸೋಮಶೇಖರ್ ಪಕ್ಷದಿಂದ ಹೊರಗೆ ಕಾಲಿಟ್ಟಿದ್ದಾರೆ ಎನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇತ್ತು. ಪಕ್ಷವನ್ನ ಇನ್ನೇನು ತೊರೆದೇ ಬಿಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೆಲವರು ರಾತ್ರಿ ಹೊತ್ತಲ್ಲಿ ಬರ್ತಾರೆ, ಮಾಧ್ಯಮದವರ ಕಣ್ಣನ್ನು ತಪ್ಪಿಸಿ ಅವರನ್ನ ಭೇಟಿಯಾಗೋದಕ್ಕೆ ಹೋಗ್ತಾರೆ. ಕೆಲವರಂತೆ ಕತ್ತಲಲ್ಲಿ ನಾನು ಹೋಗಿಲ್ಲ, ರಾಜಾರೋಷವಾಗಿ ಬಂದು ನಾನು ಹೋಗ್ತಿದ್ದೀನಿ. ನಾನಿದ್ದಾಗಲೂ ಕೂಡ ಕೆಲವರು ಬಂದು ಹೋಗಿದ್ದಾರೆ ಅಂತ ಸೋಮಶೇಖರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಂದಿದ್ದೆ. ಅವರನ್ನ ಭೇಟಿ ಮಾಡಿ ಹೊಸ ವರ್ಷದಲ್ಲಿ ಬೆಂಗಳೂರು ಭಾಳ ನಿಮ್ಮ ನೇತೃತ್ವದಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಎಲ್ಲ ಡೆವಲಪ್ಮೆಂಟ್ ಫಾಸ್ಟಾಗಿ ಆಗಲಿ ಅಂತೇಳಿ ಅವರಲ್ಲಿ ನಮ್ಮ ಕ್ಷೇತ್ರದ ಬಗ್ಗೆನೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇವೆ. ನೋಡಿ, ಕೆಲವರು ನೈಟ್ ಬರ್ತಾರೆ, ಕೆಲವರು ಮಾಧ್ಯಮದವರಿಗೆ ಮಿಸ್ ಮಾಡಿ ಬರ್ತಾರೆ. ನಮ್ಮದೇನು ಬ್ಲ್ಯಾಕು ವೈಟ್ ಇಲ್ಲ, ರಾಜಾರೋಷವಾಗಿ ಬರ್ತೀವಿ, ಕಾನ್ಸ್ಟಿಟ್ಯೂನ್ಸಿ ವಿಚಾರ ಬರ್ತೀವಿ, ಮಾತಾಡ್ತೀವಿ. ನೋಡಿದ್ದೀನಿ, ನಾನು ಇದ್ದಂಗೆ ಎಷ್ಟೋ ಸಾರಿ ಬಂದಿರ್ತಾರೆ, ಅವ್ರು ಯಾರನ್ನು ಕೂಡ ತಾವು ಗಮನಿಸೋದಿಲ್ಲ. ಬರೀ ಯಶವಂತಪುರ ಕ್ಷೇತ್ರದ ಶಾಸಕರನ್ನೇ ಗಮನಿಸ್ತೀರಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಂದಿದ್ದೆ. ಅವರನ್ನ ಭೇಟಿ ಮಾಡಿ ಹೊಸ ವರ್ಷದಲ್ಲಿ ಬೆಂಗಳೂರು ಭಾಳ